ಮಕರ ಸಂಕ್ರಾಂತಿಯಂದು ಸಂಕೇಶ್ವರದಲ್ಲಿ ಮಕ್ಕಳಿಗಾಗಿ ಗಾಳಿಪಟ ತಯಾರಿಕೆ ಮತ್ತು ಗಾಳಿಪಟ ಹಾರಿಸುವ ಸ್ಪರ್ಧೆಯನ್ನು ಪವನ ಕನಗಲಿ ಫೌಂಡೇಶನ್ ವತಿಯಿಂದ ಏರ್ಪಡಿಸಲಾಗಿತ್ತು. ಶ್ರೀರಾಮ ಸೀತೆ ಭಾವಚಿತ್ರವಿರುವಂಥ ಗಾಳಿಪಟ, ಹಳದಿ ಕೆಂಪು ನಾಡ ಬಾವುಟ ಬಣ್ಣ, ಮೀನು ಸೇರಿದಂತೆ ನಾನಾ ರೂಪ ಆಕಾರದ ಗಾಳಿಪಟಗಳನ್ನು ಆಕಾಶದಲ್ಲಿ ತೇಲಿಬಿಡಲಾಯಿತು. ಅಂತಾರಾಷ್ಟ್ರೀಯ ಎಕ್ಸ್ಪರ್ಟ್ ಪ್ರಸನ್ನ ಮಿಶ್ರಕೋಟಿ ಮಾತನಾಡಿ, ಸಂಕೇಶ್ವರದಂಥ ಪ್ರದೇಶದಲ್ಲಿ ಪವನ ಕನಗಲಿ ಫೌಂಡೇಶನ್ ವತಿಯಿಂದ ಮಕ್ಕಳಲ್ಲಿ ಗಾಳಿಪಟ ಹಾರಿಸುವ ಹವ್ಯಾಸವನ್ನು ಉತ್ತೇಜಿಸುವ ಸಲುವಾಗಿ ಸ್ಪರ್ಧೆ ಆಯೋಜನೆ ಮಾಡಿರುವುದು ಮಕ್ಕಳನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿದರು. ವಿಶೇಷವಾಗಿ ಹದ್ದುಪಟ, ಸಾಲುಪಟಗಳ ಆಗಸದೆತ್ತರಕ್ಕೆ ಹಾರಿಸುವ ಮೂಲಕ ಪ್ರಸನ್ನ ಮಿಶ್ರಕೋಟಿಯವರು ಜನರ ಕಣ್ಣೋಟವನ್ನು ಸೆಳೆದರು. ಸರ್, ಇದು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಇದು ನನಗೆ 5ನೇ ವರ್ಷದ ಪತಂಗೋತ್ಸವ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪವನ್ ಸರ್ ಹೇಳಿದರು. ಬಹಳ ಅದ್ಭುತವಾಗಿ ಆಯೋಜನೆ ಮಾಡಿದ್ದಾರೆ. ಅಂದರೆ ಇಲ್ಲಿ ಯಾವುದೇ ಥರದ ಒಂದು ಆರ್ಟಿಫಿಷಿಯಲ್ ಕೊಂಡು ತಂದ ಪತಂಗಗಳಿಗೆ ಯಾವುದೂ ಆಸ್ಪದ ಇಲ್ಲ. ಈಗ ಗ್ರಾಮೀಣ ಜನ ಹೆಂಗೆ ಮಾಡಿದ್ದಾರೆ ಅಂದರೆ ನ್ಯೂಸ್ ಪೇಪರು, ಮನೇಲಿ ಸಿಗುವಂಥ ಸಾಮಾನ್ಯ ಮೆಟೀರಿಯಲಿಂದ ಪತಂಗ ಮಾಡಿಕೊಂಡು ಅವ್ರದ್ದೊಂದು ಕ್ರಿಯೇಟಿವಿಟಿನ ತೋರಿಸ್ತಾ ಇದ್ದಾರೆ. ತುಂಬ ಖುಷಿ ಅನ್ನಿಸ್ತು ನನಗೆ. ಆ್ಯಕ್ಚುಲಿ ನಾನು ಪತಂಗೋತ್ಸವದಲ್ಲಿ ಹೋದಾಗೆಲ್ಲ ಜನರು ಕೊಂಡು ತಂದ ಪತಂಗಗಳನ್ನು, ಚೈನೀಸ್ ಪತಂಗಗಳನ್ನು ಹಾರಿಸ್ತಾರೆ. ಬಟ್ ಇಲ್ಲಿ ಒಂಥರ ವಿಭಿನ್ನವಾಗಿದೆ. ಸೊ ಈ ಪತಂಗೋತ್ಸವ ಇನ್ನೂ ಎತ್ತರಕ್ಕೆ ಬೆಳಿಬೇಕಂತ ನನ್ನ ಆಸೆ ಇದೆ. ಇಲ್ಲಿ ಹುಡುಗರು ನೋಡಿದಾಗ ಗಂಡು ಮಕ್ಕಳು, ಹೆಣ್ಮಕ್ಳು ಎಲ್ಲ ಉತ್ಸಾಹದಿಂದ 6ವರೆಗೆ ಬಂದಿದ್ದಾರೆ. ಸೊ ಅವರ ಒಂದು ಉತ್ಸಾಹ ನೋಡಿ ನಮ್ಗೆ ನಿಜವಾಗ್ಲೂ ಈಗಿನ ಆ್ಯಂಡ್ರಾಯ್ಡ್ ಯುಗದಲ್ಲೂ ಸದ್ಯಕ್ಕೆ ಈ ಟೈಪ್ ಗ್ರಾಮೀಣದಲ್ಲಿ ಇಷ್ಟೊಂದು ನಮ್ಮದು ಗ್ರಾಮೀಣ ಪ್ರತಿಭೆಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರಲ್ಲ, ಪವನ್ ಸರ್ಗೆ ತುಂಬ ಧನ್ಯವಾದಗಳು. ನನಗೂ ಇಲ್ಲಿ ಆಹ್ವಾನ ಮಾಡೋದಕ್ಕೆ ಅವರಿಗೆ ತುಂಬ ಆಭಾರಿಯಾಗಿದ್ದೀನಿ. ನನ್ನ ಹೆಸರು ಪ್ರಸನ್ನ ಮಿಶ್ರಿಕೋಟೆ ಅಂತೇಳಿ. ನಾನು ಹುಬ್ಬಳ್ಳಿಯವ್ರಿ, ಪ್ರೆಸೆಂಟ್ ಗಂಗಾವತಿಯಲ್ಲಿ ಇರ್ತೀನಿ. ಸೊ ನಾನು ಹೀಗೆ ಚಿಕ್ಕವರಿಗಿಂದ ಪತಂಗದ ಬಗ್ಗೆ ಆಸೆ ಇತ್ತು. ಸೊ ಈಗ ಸ್ವಲ್ಪ ಟೆಕ್ನಾಲಜಿ ಬೆಳೆದಂಗೆ ನಾನು ಸ್ಟಂಟ್ ಕೈಟ್ ಫ್ಲೈಯಿಂಗ್ ಮಾಡ್ತೀನಿ. ಸೊ ಬೇರೆ ಬೇರೆ ಇಂಟರ್ನ್ಯಾಷನಲ್ ಕೈಟ್ ಫ್ಲೈಯಿಂಗಲ್ಲಿ ಇನ್ವಿಟೇಷನ್ ಕೊಡ್ತಾರೆ. ಸೊ ಅಲ್ಲಿ ಟೈಮ್ ಇದ್ದಾಗ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀನಿ. ಅಲ್ಲಿ ಸುಮಾರು ದೇಶಗಳಿಂದ ಬೇರೆ ಬೇರೆ ಥರದ ಪತಂಗಗಳು ತಂದನ್ನು ಹಾರಿಸ್ತಾರೆ. ಸೊ ಅವ್ರ ಜೊತೆನೂ ಬೆರೆತು ಅವ್ರ ಕಲೆನೂ ನಾವು ಶೇರ್ ಮಾಡಿಕೊಂಡು, ನಮ್ಮ ಕಡೆ ಪತಂಗನ ಅವ್ರು ಶೇರ್ ಮಾಡಿಕೊಂಡು ಒಂಥರ ಒಂದೇ ಸ್ಕೈಯಲ್ಲಿ ವಿ ಕ್ಯಾನ್ ಜಸ್ಟ್ ಶೇರ್ ದ ಪ್ಯಾಷನ್ ಅಂತಾರಲ್ಲ, ಆ ಟೈಪ್. ಅದು ಬಿಟ್ಟು ನಾನು ಬೂಮರ್ಯಾಂಗ್ ಸ್ಪೋರ್ಟ್ಸಲ್ಲೂ ಇದ್ದೀನಿ. ನಾನು 2016ರಲ್ಲಿ ಭಾರತದಿಂದ ಪ್ರತಿನಿಧಿಸಿದ್ದೆ. ಬೂಮರ್ಯಾಂಗ್ ಅಂತ ಹೇಳಿದ್ರೆ ನೀವು ಗೊತ್ತಿರ್ಬೋದು, ಒಂದು ವಿ ಶೇಪ್ ವಸ್ತುನ ಒಗೆದ್ರೆ ಮತ್ತೆ ರಿಟರ್ನ್ ಆಗಿ ನಮ್ಮ ಕಡೆನೇ ಬರುತ್ತೆ. ಸೊ ಅದನ್ನು ನಾನೇ ಮಾಡ್ತೀನಿ. ವೆಕೇಷನಲ್ಲಿ ಸ್ಕೂಲ್ಗಳಲ್ಲಿ PT ಇದರಲ್ಲಿ ಟ್ರೈನಿಂಗು ಕೊಡ್ತೀನಿ. ಸೊ ಅಷ್ಟೊಂದು ಪಾಪ್ಯುಲರ್ ಇಲ್ಲ ಸ್ಪೋರ್ಟ್ಸ್ ಅದು. ಬಟ್ ಭಾರತದಲ್ಲೂ ಅದನ್ನು ಇತ್ತು. ಮೊದಲಿನ ಕಾಲದಲ್ಲಿ ವಲ್ಲರಿ ಅಂತಿದ್ರು. ಈಗ ತಮಿಳ್ನಾಡಿನಲ್ಲಿ ಅದನ್ನು ಆಯುಧಗತೆ ಯೂಸ್ ಮಾಡ್ತಿದ್ರು. ಅದು ಇಷ್ಟು ಡೇಂಜರಸ್ ಇತ್ತಂದರೆ ಅದು ಭಾಳ ಲೀತಲ್ ಇದ್ದಕ್ಕೆ ಬ್ರಿಟಿಷರು ಅದನ್ನು ಬ್ಯಾನ್ ಮಾಡಿದರು. ಸೊ ಅವರು ಒಂದು ಯುದ್ಧಗಾರಿಕೆ ತಂತ್ರ ಪ್ರಕಾರ ಅದನ್ನು ಬ್ಯಾನ್ ಮಾಡಿದ್ದಾರೆ. ಸೊ ಈಗೆಲ್ಲ ಹೈಟೆಕ್ ಸ್ಪೋರ್ಟ್ಸ್ ಆಗಿ ಬೇರೆ ದೇಶಗಳೆಲ್ಲ ಆಡ್ತಾರೆ. ಆಲ್ಮೋಸ್ಟ್ ನಾವು ಹೋದಾಗ ಒಂದು 19 ದೇಶಗಳು ಆ ವರ್ಲ್ಡ್ ಬೂಮರ್ಯಾಂಗ್ ಚಾಂಪಿಯನ್ಶಿಪ್ ಅಂತ ಹೇಳಿ ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುತ್ತೆ. ಜರ್ಮನಿಲಿ ಸೇರಿದ್ರು. ಸೊ ಒಂದು ಒಳ್ಳೆ ಅನುಭವ. ನನಗೂ ಒಂದು ಭಾರತದಿಂದ ಪ್ರತಿನಿಧಿಸಿಗೆ ಒಂದು ಹೆಮ್ಮೆ ಅನಿಸುತ್ತೆ. ಸೊ ಅದನ್ನು ಮತ್ತೆ ಈ ಗ್ರಾಮೀಣ ಪ್ರತಿಭೆಗೂ ನಾನು ಕಲಿಸ್ಕೊಡ್ತಾ ಇದ್ದೀನಿ. ಸರ್ ಹೇಳಿದ್ದಾರೆ ಮತ್ತೆ ಇನ್ನೊಂದ್ಸತಿ ಈವೆಂಟ್ ಬಂದು ಅವರಿಗೆ ಮಾಡೋದಾತು. ನಮ್ಮಲ್ಲಿ ಲೋಕಲಾಗಿ ಸಿಗುವಂಥ ಮೆಟೀರಿಯಲಲ್ಲೇ ಬೂಮರ್ಯಾಂಗ್ ಹೆಂಗೆ ಮಾಡಬೇಕು, ಇದೊಂದು ಏಕ ವ್ಯಕ್ತಿ ಆಟ. ಈ ಆಟಕ್ಕೆ ಯಾರೂ ಬೇಕಾಗಿಲ್ಲ, ಒಬ್ಬರೇ ಆಡ್ಬೋದು. ಸೊ ಅದೊಂದು ಪ್ಲಸ್ ಪಾಯಿಂಟ್ ಇದಕ್ಕೆ. ಸೊ ಅದೊಂಥರ ದೈಹಿಕ, ಮಾನಸಿಕ ಎಲ್ಲ ರೀತಿಯಿಂದಲೂ ಒಂದು ಉತ್ಸಾಹ ತುಂಬುವಂಥ ಒಂದು ಕ್ರೀಡೆ ಇದೆ. ಆಯೋಜಕರಾದ ಪವನ ಕನಗಲಿ ಮಾತನಾಡಿದರು. 5ನೇ ವರ್ಷದ ಗಾಳಿಪಟ ಸ್ಪರ್ಧೆಗೆ ಒಳ್ಳೆಯ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಹೇಳಿದರು. ಪ್ರತಿ ವರ್ಷ ನಂಗೆ ಈ ವರ್ಷಗಳ ಸಂಕ್ರಮಣ ದಿವಸ ಪತಂಗ ಗಾಳಿಪಟ ತಯಾರಿಕೆ ಮಾಡೋದು ಮತ್ತು ಹಾರಿಸೋ ಸ್ಪರ್ಧೆ ಎರಡು ಇಟ್ಟಿದ್ದೆವು. ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಪಾರ್ಟಿಸಿಪೆಂಟ್ಸ್ ಬಂದು 100ಕ್ಕಿಂತ ಹೆಚ್ಚು ಹುಡುಗರು ಭಾಗವಹಿಸ್ಯಾರು. ಹೀಗಾಗಿ ಮುಂದಿನ ವರ್ಷ ಇದಕ್ಕಿಂತನೂ ಹೆಚ್ಚು ಬರ್ತಿದ್ದ ನಮ್ಮ ತಲೆಯಾಗೈತಿ. ಈಗ ಮೇಕಿಂಗ್ದಾಗ ಒಂದು 50 ಜನ ಅದಾರು. ಆಮೇಲೆ ಮೇಕಿಂಗ್ ಫ್ಲೈಯಿಂಗ್ ಎರಡು ಕೂಡಿಸಿ 100 ಜನ ಅದಾರೆ. ಮುಂದಿನ ಸಲ ಇದ್ರ 2 ಪಟ್ಟು ಆಗ್ಬೋದು ನಮ್ಮ ತಲೆಯಾಗೈತಿ. ಮತ್ತು ವಿಶೇಷ ಅಂದರೆ ಈ ಸಲ ಹೆಣ್ಮಕ್ಳೂ ಅರ್ಧ ಅದಾರು. 100 ಪಾರ್ಟಿಸಿಪೆಂಟ್ಸಾಗ 50 ಹೆಣ್ಮಕ್ಳು, 50 ಗಂಡು ಮಕ್ಕಳು. ಪ್ರತಿ ವರ್ಷಕ್ಕಿಂತ ಹೆಚ್ಚು ಡೆವಲಪ್ಮೆಂಟ್ ಆಕೋತ ಹೊಂಟೈತಿ. ಮತ್ತು ನಿಯಮಗಳು ಚೇಂಜ್ ಮಾಡ್ಕೋತ ಹೊಂಟಿದ್ದೇವೆ ನಾವು ಪ್ರತಿ ವರ್ಷ. ಮತ್ತು ಸುಧಾರಣೆ ಆಕೋತ ಹೊಂಟೈತಿ. ಇನ್ನು ಬರೋ ಕೆಲವು ವರ್ಷನಾಗತ್ತು ರಾಜ್ಯ ಮಟ್ಟದ ಮಟ್ಟ ಹೋಗೋ ಇದೈತಿ ನಮ್ಗೆ ಅಪೇಕ್ಷೆ ಐತಿ. ಸ್ಪರ್ಧೆಯಲ್ಲಿ 142 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಗಾಳಿಪಟ ಹಾರಿಸುವ ಸ್ಪರ್ಧೆಯಲ್ಲಿ ಆರ್ಯನ್ ವಡ್ಡರ್ ಪ್ರಥಮ, ಸೀಮಾ ಮರಡಿ ದ್ವಿತೀಯ, ಅಬ್ದುಲ್ ಬಿಜಾಪುರೆ ತೃತೀಯ ಸ್ಥಾನವನ್ನು ಪಡೆದುಕೊಂಡರು. ಗಾಳಿಪಟ ತಯಾರಿಸುವ ಸ್ಪರ್ಧೆಯಲ್ಲಿ ಸಂಗೀತ ಗರ್ಬುಡೆ ಪ್ರಥಮ,
ಸೃಷ್ಟಿ ಹಿಡದುಗ್ಗಿ ದ್ವಿತೀಯ, ಶ್ರೀನಿವಾಸ್ ಪೂಜಾರಿ ತೃತೀಯ ಸ್ಥಾನವನ್ನು ಪಡೆದುಕೊಂಡರು. ಎರಡೂ ಸ್ಪರ್ಧೆಯಲ್ಲಿ ಭಾಗವಹಿಸಿ 5 ಸ್ಪರ್ಧಿಗಳು ಸಮಾಧಾನಕರ ಬಹುಮಾನವನ್ನು ಪಡೆದುಕೊಂಡರು. ವಿವಿಧ ಶಾಲೆಗಳ ಸಾವಿರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ಗಾಳಿಪಟ ಸ್ಪರ್ಧೆಯಲ್ಲಿ ಸಂಭ್ರಮವನ್ನು ಪಟ್ಟರು. ಸಚಿನ್ ಕಾಂಬಳೆ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಸಂಕೇಶ್ವರ.